ಜೈ ಶ್ರೀರಾಮ್ ಎಲ್ಲರಿಗೂ. ಇವತ್ತದ ಬಸವೇಶ್ವರ ಜಯಂತಿ ಇದ್ರಿ. ನಮ್ಮ ಗಲ್ಯಾಗ ಬಸವೇಶ್ವರ ಫೋಟೋ ಒಂದು ಐತ್ರಿ. ಆ ಫೋಟೋಗೆ ತೆಂಗಿನಕಾಯಿ ರೆಕ್ಕೆ ಎಲ್ಲ ಹಚ್ಚಿ ಪೂಜೆ ಮಾಡಿ ಹಾರ ಎಲ್ಲ ಹಾಕ್ತಾವ್ರಿ. ಅದಕ್ಕೆ ಇವಾಗ ಬೆಳಿಗ್ಗೆ ಪಪ್ಪನ ಕುರ್ಪಿ ತೊಗೊಂಡೆ ಹೊಲಕ್ಕೆ ಬೈನನ್ರಿ. ಯಾಕಂದ್ರೆ ಇಲ್ಲಿ ನಾನು ತೆಂಗಿನ ಗಿಡ ನೋಡಿದಿಲ್ಲ ಈ ಥರ ಆಗಿನೂ 2 ರೆಕ್ಕೆ ಕಡಿನ್ರಿ ಆತ ಕಡ್ಕೊಂಡು ಗಲ್ಯಾಗ ಒಂದು ಫೋಟೋ ಐತ್ರಿ ಬಸವೇಶ್ವರ ಫೋಟೋ ಪೂಜೆ ಮಾಡ್ರಿ. ಅದು ಆಗನೇ ಇಲ್ದಿದ್ರೆ ಬಸವೇಶ್ವರ ಫೋಟೋ ಅಟ್ಟ ಪೂಜೆ ಮಾಡಲ್ರಿ. ಅವತ್ತು ನಮ್ಮ ಅಪ್ಪಾಜಿ ಅದಲ್ರಿ ಸಿದ್ದೇಶ್ವರ ಅಪ್ಪಾಜಿ ಅವ್ರದ್ದು ಫೋಟೋ ಅಲ್ಲೇ ಸೈಡ್ಗೆ ಐತ್ರಿ, ಅದನ್ನ ಭೀ ಪೂಜೆ ಮಾಡ್ತಾವೆ. ಇವಾಗ ಇಲ್ದಿದ್ರೆ ವ್ಯಾನ್ ತೆಂಗಿನಕಾಯಿ ಗಿಡ ಐತೆ ನೋಡ್ರಿ, ಇದ್ರಾಗೇನು 2 ರೆಕ್ಕೆ ಕಡ್ಕೊಂಡ್ರಿ ಆತ ಚಲೋ ಯಾವ್ದು ಒಟ್ಟ ಕಡ್ಕೊಂಡು ಆ ಫೋಟೋ ಐತೆ ನೋಡಿ ಮೇನ್ ಫೋಟೋ ಅಲ್ಲಿ ಓದಿಟ್ಟು ಬರ್ನು ರೀ. ಅದು ಆಗನ ಊರಾಗ ಹೋಗಿ ಹಾರ ಮತ್ತು ಏನೇನು ಕುಂಕುಮ ಅರ್ಶಿನ ಸಕ್ರೆ ಏನೇನು ಹಚ್ಚಿ ನೋಡಿ ಅದೆಲ್ಲ ತೊಗೊಂಡು ಬಂದ ಬಸವೇಶ್ವರ ಅವ್ರದಾಗ ಪೂಜೆ ಮಾಡ್ರಿ. ಅದಾಗನ ಅಪ್ಪಾಜಿ ಅವ್ರದ್ದು ಭೀ ಪೂಜೆ ಮಾಡ್ರಿ ಅಂತ. ಇವಾಗ ಇಲ್ದ ಟೆಂಕಿ ರೆಕ್ಕೆ ಎಲ್ಲ ಕಡ್ದು ರೀ. ಇನ್ನಿಲ್ದಿದ್ರೆ ಊರಾಗ ಹೋಗಿ ಬಸವೇಶ್ವರ ಪೂಜೆ ಮಾಡಕ್ಕೆ ಫೋಟೋ ಪೂಜೆ ಮಾಡಕ್ಕೆ ಏನೇನು ಬೇಕು ನೋಡ್ರಿ ಅದನ್ನೆಲ್ಲ ತೊಗೊಂಡು ಬರೋಣ ನೋಡ್ರಿ. ಇವಾಗ ಕಪ್ಪರ ಉದ್ಗಡ್ಡೆ ಹಾರ ಪೂಜೆ ಮಾಡಕ್ಕೆ ಏನೇನು ಬೇಕಾಯ್ತು ನೋಡ್ರಿ ಅವೆಲ್ಲ ಸಾಮಾನು ತೊಗೊಂಡವ್ರಿ. ಇನ್ನಿಲ್ದಿದ್ರೆ ಮನೆಗೆ ಹೋಗಿ ಫೋಟೋನ ಸ್ವಚ್ಛಂಗೆ ಒರೆಸಿ ಆಮೇಲೆ ಪೂಜೆ ಮಾಡೋಣ್ರಿ. ಇವಾಗ ಇಲ್ದಿದ್ರಿ ಎಲ್ಲ ಸಾಮಾನು ತೊಗೊಂಡು ಬಂದವ್ರಿ. ಈಗ ಮೊದಲು ಫೋಟೋ ನೆಟ್ಕಂಗೆ ಸ್ವಚ್ಛಂಗೆ ಒರೆಸಿ ಅದಾದಮೇಲೆ ಅವು ತೆಂಗಿನಕಾಯಿ ರೆಕ್ಕೆ ತಿಂದವ್ರಲ್ಲ ಆ ರೆಕ್ಕೆ ಕಟ್ನತ್ತಾರೆ. ಆಮೇಲೆ ಇದು ಫೋಟೋ ಪೂಜೆ ಮಾಡೋಣ್ರಿ. ಇಲ್ಲಿ ಐತೆ ನೋಡ್ರಿ ಬಸವೇಶ್ವರ ಫೋಟೋ, ಇಲ್ಲೇ ಐತೆ ನೋಡ್ರಿ. ಈ ಫೋಟೋನ ಪೂಜೆ ಮಾಡಿದ್ರಿ. ಇವಾಗ ಈಗ ನೋಡ್ರಿ ರೆಕ್ಕೆ ಮತ್ತು ಏನು ಸಾಮಾನು ಬೇಕು ಪೂಜೆ ಸಾಮಾನು ಎಲ್ಲ ತೊಗೊಂಡು ಬಂದಿದ್ರಿ. ಅಲ್ಪನು ನಮ್ಮ ಹುಡುಗ ಎಡಿಟ್ ಮಾಡಿ ತೆಂಗಿನಕಾಯಿ ಖಾತೆ ಹೊಂಟೋದೈತಿ ನೋಡ್ರಿ. ಇವಾಗ ಫೋಟೋ ಪೂಜೆ ಮತ್ತು ಹಾರ ಎಲ್ಲ ಹಾಕಿದ್ವಿ ರೀ. ಆದ್ರೆ ಏನೋ ಹುಡುಗರು ತೆಂಗಿನಕಾಯಿ ಖಾತೆನೇ ತೆಗೆದಿಲ್ಲ ಇಲ್ಲಿ ನೋಡಿಲ್ಲ. ಮೇಂಟೆನೆನ್ಸ್ ಹುಲಿ ಇಲ್ಲಿ ಐತ್ರಿ. ಸೌಂಡ್ ಜರ ಫೋನ್ ಮುಚ್ಚಿ ತೋರ್ಸ್ನ ಖಾತೆನೇ ತೆಗೆದಿಲ್ಲ. ನನ್ನ ಕಡೆ ತೋರ್ಸ್ಲಿ ಹೇಳ್ತಾನೆ ಖರೆ ಏನು ನಡೆದೈತಪ್ಪ ಅಂತಂದ್ರೆ ಉದಯಗೆ ತೆಂಗಿನಕಾಯಿ ಖಾತೆ ತೆಗಿಕೊಂಡೆಲ್ಲ ಇವ್ರಿಗೆ ಹಚ್ಚಿದ ಮತ್ತೆ ಈ ಸುಳ್ಳು ವ್ಲಾಗ್ ಮಾಡೋದು ಆ ಥರ ಬರೋಬರಿ. ಹೊಡಿ ನಿಂಗೆ ಒಂದ ಪ್ಯಾಟ್ದಾಗ ಹೊಡೆದಿರ್ಬೇಕು ನಾವು ನೋಡ್ರಿ. ಅವ್ನಿಗೆ ಮಜ್ಜಿಗೆ ದಾದ ಹೊಡಿಕ್ರಿ, ದಾದ ಹೊಡೆದ್ರಿ. ಇಲ್ಲದ ಪೂಜೆ ಎಲ್ಲ ಐತ್ರಿ. ಇನ್ನು ಮೇನ್ ರೋಡ್ಕ ನಮ್ದು ಸಿದ್ದೇಶ್ವರ ಅಪ್ಪಾಜಿ ಅವ್ರದ್ದು ಬೋರ್ಡ್ ಐತೆ ಹೇಳಿರಲ್ಲ ಅದನ್ನಷ್ಟು ಪೂಜೆ ಮಾಡಿ ಬರೋಣ ಅಂತ ನೋಡ್ರಿ. ಇವಾಗ ಎಲ್ಲ ಹುಡುಗರು ಅಲ್ಲೇ ಹೊಂಟಿದವ್ರಿ. ಆರ್ತಿ ಸಟ್ಟಿಲ್ದಾರ ಗಾಡಿ ಮೇಲೆ ತೊಗೊಂಬಂದು ಕರೀರಿ. ದೀಪ ಆರ್ಲಿಲ್ಲ ನೋಡಲ್. ಒಂದು ಮೊದಲಿಂದ ಆರಿತ್ರಿ, ಒಂದು ಮತ್ತೊಂದು ಚಲೋ ಇತ್ತು, ಅದು ಆರ್ಲಿಲ್ಲ. ಇವಾಗ ನೋಡ್ತಿರಲ್ಲ ಇದೇ ಸಿದ್ದೇಶ್ವರ ಅಪ್ಪಾಜಿ ಅವ್ರ ಫೋಟೋ ಐತ್ರಿ. ಮತ್ತು ಏನು ನೋಡ್ತಾರೆ ಇದಾಗ ಅಲ್ಲಿ ಮೇನ್ ಎಂಟ್ರೆನ್ಸ್ ಐತ್ರಿ ನಮ್ದು ಮೇನ್ ರೋಡಿಗೆ. ಈಗ ಇಲ್ದಿದ್ರೆ ಈ ಫೋಟೋ ಪೂಜೆ ಮಾಡ್ರಿ ಅಂತ ಇಲ್ಲಿ ನೋಡಲ್ರಿ ದೊಡ್ಡ ಯೂಟ್ಯೂಬರ್ ಎಲ್ಲ ಮಾಡ್ಕೋಬೇಕ್ರಿ. ಯಾವ ಥರ ಅನ್ಸ್ಕಿದ್ರಿ ನೋಡ್ರಿ ರೆಕ್ಕೆ ತಂದು ಯಾವ ಥರ ಅನ್ಸ್ಕಿದ್ರಿ. ಇದೇ ನಮ್ಗೆ ಹೊಸದಲ್ಲ, ನಾವು ವಿಡಿಯೋದಾಗ ತೋರಿಸಿಲ್ಲ ಅಷ್ಟೇ. ಇವಾಗ ಬಸವೇಶ್ವರ ಫೋಟೋ ಮತ್ತು ಅಪ್ಪಾಜಿ ಅವ್ರ ಫೋಟೋ ಎಲ್ಲ ಪೂಜೆ ಮಾಡಿ ಎಲ್ಲ ಹಾರ ಎಲ್ಲ ಕಾರ್ಯಕ್ರಮ ಏನಾಯ್ತು ನೋಡ ಬೆಳಗಿನ ಕಾರ್ಯಕ್ರಮ ಅದೆಲ್ಲ ಮುಗಿಸಿದ್ವಿ ರೀ. ಇನ್ನು ಸಾಯಂಕಾಲ ಡಾಲ್ಬಿ ಎಲ್ಲ ಇಟ್ಟಿದಾರತ್ತ ರೀ ನೋಡ್ರಿ. ಎಲ್ಲರೂ ನಾ ಇವಾಗ ಚಮ್ಕೇರಿ ಹೋಗೋದಾನ ರೀ 3 ಗಂಟೆಗೆ. ಚಮ್ಕೇರಿ ಪ್ಲ್ಯಾನ್ ಇತ್ತು ಅಂದ್ರೆ ಚಮ್ಕೇರಿಯಾಗ ಜಾತ್ರೆ ಇತ್ತದ ರೀ. ನಮ್ಮ ಅಣ್ಣಗಳಲ್ಲಿ ಒಬ್ಬರು ಇದಾರೆ ರೀ, ಅವ್ರು ಇನ್ವೈಟ್ ಮಾಡಿದಾರು. ಅವರ ಮತ್ತು ಚಮ್ಕೇರಿ ಅವರು ಒಂದು ಕೆಲವೊಂದು ಜನ ಮೆಸೇಜ್ ಕೂಡ ಮಾಡಿದಾರೆ ರೀ ಜಾತ್ರೆಗೆ ಬರ್ರಿ ಅಂತ. ಸೊ ಹೋಗ್ಬೇಕಾದ ಪ್ಲ್ಯಾನ್ ಐತೆ ರೀ, ನೋಡೋಣ್ರಿ ಅಂತ ಫಿಕ್ಸ್ ಇಲ್ಲ ರೀ. ಯಾಕಂದ್ರೆ ಮತ್ತೆ ಏನಾರ ಹೊಲ್ದಾಗ ಕೆಲಸ ಏನಾರ ಬೇರೆ ಕೆಲಸ ಬಂದ್ರೆ ಕ್ಯಾನ್ಸಲ್ ಆಗ್ತೈತೆ ರೀ. ಕ್ಯಾನ್ಸಲ್ ಆಯ್ತಂದ್ರೆ ಸಂಜೆಕಾಯಿ ಇಲ್ಲಿ ಮೆರವಣಿಗೆ ಐತ್ರಿ ಬಸವೇಶ್ವರ ಜಯಂತಿ ಸಲುವಾಗಿ ಅಲ್ಲಿ ಹೋಗ್ಕೊಂಡ್ರತ್ತ.
ಇಲ್ಲ ಥರ ಕ್ಯಾನ್ಸಲ್ ಹೋಗಿದ್ರೆ ಮಧ್ಯಾಹ್ನ 3 ಗಂಟೆಗೆ ಚಮ್ಕೇರಿ ಹೋಗ್ರಿ ಅಂತ. ಹರಿವತ್ತು ಪಾಪ ಹೊಲ್ಗೆ ಹೋಗ್ರಿ, ಕಬ್ಬಿಗೆ ನೀರು ಹಚ್ಚತ್ ಹೇಳಿರಿ. ಅದಕ್ಕೆ ಈಗ ಬೋರ್ ಚಾಲು ಮಾಡಿ ಮುಂದೆ ಹೊಲ್ದಾಗ ಬೈದಾನ ರೀ. ಜನ ನೋಡ್ತಿರ್ಲಿ ಈಚೆ ಕಡೆ ಕಬ್ಬು ನಮ್ಮದು ಐತಿ. ಈಗ ನೀರು ಚಾಲು ಮಾಡಿದಾನೆ ರೀ. ಫಸ್ಟ್ ಏನು ಮಾಡತ್ತಲ್ಲ ರೀ, ಕೆಳಗಿಂದ ಆ ಕಡೆ ಏನು ದಂಡಿ ಕಣ್ಗೆ ನೋಡ್ರಿ, ದಂಡಿ ಕಣ್ಗಿದಂದ ಮ್ಯಾಗ ನೀರು ಉಣ್ಸ್ಕೊತ ಬರ್ರಿ ಹೇಳ್ತಾರೆ. ಯಾಕಂದ್ರೆ ಮೊನ್ನೆ ಏನು ಮಾಡಿದ್ದು ರೀ, ಆ ಕಡೆಯಿಂದನ ಈ ಕಡೆ ಉಣ್ಸ್ಕೊತ ಬಂದಿದ್ದು ರೀ. ಅದಕ್ಕೆ ಈಗ ಸ್ಟಾರ್ಟಿಂಗ್ ಫಸ್ಟ್ ಇವತ್ತು ಭೀ ಹಂಗೆ ಮಾಡ್ರಿ, ಆ ಕಡೆಯಿಂದ ಈ ಕಡೆ ಉಣ್ಸ್ಕೊತ ಬರ್ರಿ. ಹ್ಞೂ ರೀ, ನೀರೆಲ್ಲ ಹಚ್ಚುನು ರೀ. ಪಪ್ಪ ಇಲ್ಕ ಊಟಕ್ಕೆ ಬರೋಣ ಫೋನ್ ಮಾಡ್ತಾ ಅಂತ ಹೇಳಿದಾರೆ ನಂಗೆ ರೀ. ಊಟಕ್ಕೆ ಬರೋಣ ಫೋನ್ ಮಾಡ್ತಾರೆ. ಅವು ಮನೆಗೆ ಹೋಗಿ ಊಟ ಮಾಡಿ ಮತ್ತೆ ಬಂದು ನಿಂತು ನೀರು ಉಣ್ಸ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಜಲ್ದಿ ನೀರು ಮುಗಿಬೇಕು ರೀ. ಎಲ್ಲೇ ನೀರು ಚಾಲು ಐತೆ ಹೇಳ್ರಿ, ಇಲ್ಲಿ ಭೀ ನೀರು ಚಾಲು ಐತ್ರಿ. ಈಗ ಮನೆ ಪಟ್ಟ ನೀರು ಭೀ ಚಾಲು ಮಾಡಿದಾವ್ರಿ. ಅದು 9 ಎಕರೆ ಪಟ್ಟಿ ಇದ್ರಲ್ಲಿ ಅದಕ್ಕೆ ಭೀ ನೀರು ಚಾಲು ಐತ್ರಿ. ಮತ್ತು ಅದು 3 ಎಕರೆ ಪಟ್ಟಿ ನೋಡ್ರಿ, ಅದಕ್ಕೆ ಭೀ ನೀರು ಚಾಲು ಐತಿ. ಎಲ್ಲ ಕಡೆ ಪಟ್ಟಿಗಳು ನೀರು ಚಾಲು ಅದಾವೆ ರೀ. ಒಮ್ಮೆ ಇದನ್ನ ಅದಕ್ಕೆ ಪಾಳೆ ಒಮ್ಮೆ ಬಂದವ್ರಿ. ಆ ಕಡೆ 2 ಕಡೆ ಪಪ್ಪ ಉಣ್ಸ್ಕರ್ರಿ, ಇಲ್ಲಷ್ಟು ನಾವು ಉಣ್ಸುಣ್ರಿ ಅಂತ. ನೆಲನೂ ಒಣಗಿದ್ರಿ ಅದ ಸ್ವಲ್ಪ ಜಾಸ್ತಿ ಉಣ್ಸುನ್ ನಡ್ರಿ. ಇವಾಗ ಇಲ್ದಿದ್ರೆ ಪಪ್ಪ ಫೋನ್ ಮಾಡಿರಿ, ಅವ್ರು ಊಟಕ್ಕೆ ಬಂದಿರ್ತಾರೆ ಮನೆಗೆ. ಅವ್ರು ಭೀ ಊಟಕ್ಕೆ ಹೋಗ್ರಿ ಅಂತ. ಈಗ ಅದ ನಡ್ಕೋತ ಹೊಡ್ಯಾನ್ರಿ. ಕೈಕಲ್ ಮುಚ್ಚಲ್ಲ ಅಲ್ಲೇ ಗಾರ್ ನೀರು ಇದ್ರಲ್ಲೇ, ಅದಕ್ಕೆ ಅಲ್ಲೇ ಕೈಕಲ್ ಮತ್ತೆ ತೊಗೊಂಡ್ರಿ. ಯಾಕಂದ್ರೆ ಈಗ ಮನೆ ನೀರು ಬಿಸಿಲೇ ಪಾಕ್ ಕಡ್ಕಾದಿರ್ತಾವೆ ರೀ. ಮತ್ತು ಕೈಕಲ್ ಮತ್ತೆ ಅಲ್ಲೇ ತೊಗೊಂಡ್ರಿ ನೀರಿನಾಗ, ಕಾರ್ ನೀರ್ದಾಗ. ಇನ್ನು ಹೋಗಿ ಊಟ ಮಾಡಿರ್ತಾರೆ. ಊಟ ಮಾಡಿ ಮತ್ತೆ ಜಲ್ದಿ ಬರ್ಬೇಕು ರೀ. ಯಾಕಂದ್ರೆ ಈ ಮತ್ತೆ ನೀರು ಬದಲಾಯಿಸ್ಯಾನ್ರಿ, ಬೇರೆ ಸಲ ಹೋಗ್ತಾನ್ರಲ್ಲೇ. ಅವ್ನು ನೀರು ಇಲ್ದಿದ್ರೆ ಭಾಳ ಜಲ್ದಿ ದಂಡಿ ಹೋಗ್ತಾರೆ. ಇವಾಗ ಇಲ್ದ ಟೈಮ್ 6 ಗಂಟೆ ಆಗಿದ್ರಿ. ಈ ವಾಯ್ಸ್ ರೆಕಾರ್ಡ ಏನು ಮನೆ ಕೆಲಸ ಏನೇನು ನೋಡ್ರಿ, ಶಗನ ಕಸ ಎಲ್ಲಕ್ಕೆಲ್ಲ ಮುಗಿಸಿ ಫ್ರೀಯಾಗಿ ಮುಂದೆ ಒಯ್ದಾನೆ ರೀ. ಇವಾಗ ಇಲ್ದಿದ್ರೆ ಇವತ್ತು ಬಸವ ಜಯಂತಿ ಸಲುವಾಗಿ ಜುಗುಳ್ದಾಗ ಏನೋ ಡಾಲ್ಬಿ ಎಲ್ಲ ಏನು ತರಿಸಿದಾರೆ ಅಂತಾರೆ. ಗನು ಕರ್ಯಾಕೆ ಬರತ್ತ. ಇನ್ನಿಲ್ದ್ರೆ ಮನೆಗೆ ಹೋಗಿ ಫ್ರೆಶ್ ಆಗಿ ಇವತ್ತೆಲ್ಲ ಹಚ್ಕೊಂಡು ಜುಗುಳ್ಗೆ ಹೋಗ್ರಿ ಆತ. ಗನು ಇಲ್ದಿದ್ರೆ ರೀ ಇದಕ್ಕೆ ರಾಯಬಾಗ್ ಕೆಲ್ಸಕ್ಕೆ ರಾಯಬಾಗಿಂದ ಬರುವಾಗ ನೀನು ಕರ್ಕೊಂಡು ಹೋಗ್ತಾನೆ ಅಂತ ಹೇಳಿದಾರೆ. ನಮ್ಮ ಊರ ಮ್ಯಾಗಿಂದ ಹೋಗ್ಬೇಕಾರೆ ಅವ್ರು ಜುಗುಳ್ಗೆ ಹೋಗ್ಬೇಕಂದ್ರೆ. ಸೊ ನಾನು ಹೋಗುವಾಗ ಇಲ್ಕ ನಾನು ಕರ್ಕೊಂಡು ಹೋಗ್ತಾನೆ ಇದ್ದಾರೆ. ಕರ್ಕೊಂಡು ಹೋಗಿ ಅಲ್ಲಿ ಏನೋ ಡಾಲ್ಬಿ ಜಾನ್ಪತಂಗೆ 2 ಥರ ಏನೋ ಒಂದು ಮಾಡಿದಾರೆ ರೀ. ಅಲ್ಲಿ ಹೋಗೋಣ ಗೊತ್ತಾಗ್ತಿದ್ದೆ. ಗನು ಹೇಳಿದ್ರೆ ತಲೆ ಅಂತ ಹೋಗಿದ್ರಿ ಅದ ಮಧ್ಯಾಹ್ನ ಹೇಳಿದ್ರಿ ನಂಗೆ. ಇವಾಗ ಬರತ್ತಾರೆ ಕರಿಕ 6 ಗಂಟೆ ಒಂದು ಸುಟ್ಟಿ ಆದಿದ್ರಿ. ಈ ಒಂದು ಅರ್ಧ ತಕ್ಷಣ ಬರ್ತಾರೆ. ಅರ್ಧನವ್ರು ಭೀ ಎಲ್ಲ ತಯಾರಾಗಿ ಹೋಗ್ರಿ ಅಂತ. ಜುಗುದಾಗ್ರಿ ಬಸವ ಜಯಂತಿ ಸಲುವಾಗಿ ಮೆರವಣಿಗೆ ಎಲ್ಲ ತೆಗೆದ್ರಿ. ಅದೆಲ್ಲ ತಿರುಗಾಡಿ ಮಾಡಿ ಇವಾಗ ರಾತ್ರಿ 9 ಗಂಟೆ ಮನೆಗೆ ನಾನು. ಈ ಊಟ ಎಲ್ಲ ಆಯ್ತು ರೀ. ಆ್ಯಂಡ್ ಇವತ್ತಿನ ಬ್ಲಾಗ್ ಇಲ್ಲೇ ಏನು ಮಾಡ್ತೀನೋ, ಬ್ಲಾಗ್ ಯಾವ ಥರ ಅನ್ಸಿಂದ ಕಮೆಂಟ್ದಾಗ ಹೇಳ್ರಿ. ಹಂಗೆ ವಿಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. ರಾಧೆ ರಾಧೆ.